ಹೆಲೋ ವಿದ್ಯಾರ್ಥಿಗಳೇ, ಒಳಚರಂಡಿ ವ್ಯವಸ್ಥೆಗಳು ಮತ್ತು ಅವುಗಳ ಪ್ರಕಾರಗಳ ಬಗ್ಗೆ ನೀವು ವಿಡಿಯೋವನ್ನು ನೋಡಿದ್ದೀರಿ. ತ್ಯಾಜ್ಯವು ಸರಿಯಾದ ಒಳಚರಂಡಿ ವ್ಯವಸ್ಥೆಯ ಮೂಲಕ ಈ ಒಳಚರಂಡಿಗಳ ಮೂಲಕ ಹಾದು ಹೋದಾಗ ಮತ್ತು ಅಂತಿಮವಾಗಿ ಒಳಚರಂಡಿ ಸಂಸ್ಕರಣಾ ಘಟಕವನ್ನು ತಲುಪಿದಾಗ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋ ತೋರಿಸುತ್ತದೆ. ನೀವೆಲ್ಲರೂ ಸಿದ್ಧರಿದ್ದೀರಾ? ಕಲಿಕೆಯ ಉದ್ದೇಶ: ನಾವು ಈ ಕೆಳಗಿನ ವಿಷಯಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ. ಒಳಚರಂಡಿ ಸಂಸ್ಕರಣಾ ಪ್ರಕ್ರಿಯೆ, ನೈರ್ಮಲ್ಯ ಮತ್ತು ರೋಗಗಳು, ಒಳಚರಂಡಿ ವಿಲೇವಾರಿ ಪರ್ಯಾಯ ವ್ಯವಸ್ಥೆ, ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ. ಪ್ರಮುಖ ಪದಗಳು: ಗಾಳಿ, ಏರೋಬಿಕ್ ಬ್ಯಾಕ್ಟೀರಿಯಾ, ಆಮ್ಲಜನಕರಹಿತ ಬ್ಯಾಕ್ಟೀರಿಯಾ, ಜೈವಿಕ ಅನಿಲ, ಮಾಲಿನ್ಯಕಾರಕ, ನೈರ್ಮಲ್ಯ, ಒಳಚರಂಡಿ, ಕೆಸರು, ತ್ಯಾಜ್ಯ ನೀರು, ಪರಿಕಲ್ಪನೆ ನಕ್ಷೆ. ತ್ಯಾಜ್ಯವನ್ನು ಸಂಸ್ಕರಿಸುವ ಹಂತದ ಪ್ರಕ್ರಿಯೆ. ತ್ಯಾಜ್ಯ ನೀರನ್ನು ಬಾರ್ ಪರದೆಗಳ ಮೂಲಕ ರವಾನಿಸಲಾಗುತ್ತದೆ. ಚಿಂದಿ ಕಡ್ಡಿಗಳು, ಕ್ಯಾನ್ಗಳು, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ಮತ್ತು ಕೈವಸ್ತ್ರಗಳಂತಹ ದೊಡ್ಡ ವಸ್ತುಗಳನ್ನು ತೆಗೆದುಹಾಕಲಾಗುತ್ತದೆ. ನೀರು ನಂತರ ಗ್ರೀಟ್ ಮತ್ತು ಮರಳು ತೆಗೆಯುವ ತೊಟ್ಟಿಗೆ ಹೋಗುತ್ತದೆ. ಮರಳು, ಗ್ರೀಟ್ ಮತ್ತು ಬೆಣಚು ಕಲ್ಲುಗಳು ನೆಲೆಗೊಳ್ಳಲು ಒಳಬರುವ ತ್ಯಾಜ್ಯ ನೀರಿನ ವೇಗವನ್ನು ಕಡಿಮೆಗೊಳಿಸುತ್ತದೆ. ಮೂರು ನಂತರ ನೀರನ್ನು ಒಂದು ದೊಡ್ಡ ಟ್ಯಾಂಕ್ಗಳಲ್ಲಿ ನೆಲೆಗೊಳ್ಳಲು ಅನುಮತಿಸಲಾಗುತ್ತದೆ. ಅದು ಇಳಿಜಾರಾಗಿದೆ. ಮಧ್ಯದಲ್ಲಿ ಮಲದಂತಹ ಘನವಸ್ತುಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತವೆ ಮತ್ತು ಸ್ಕ್ರ್ಯಾಪರ್ನಿಂದ ತೆಗೆದುಹಾಕಲಾಗುತ್ತದೆ. ಇದು ಕೆಸರು. ಸ್ಕ್ರಿಮ್ಮರ್ ತೈಲ ಮತ್ತು ಗ್ರೀಸ್ನಂತಹ ತೇಲಬಲ್ಲ ಘನವಸ್ತುಗಳನ್ನು ತೆಗೆದುಹಾಕುತ್ತದೆ. ಹೀಗೆ ತೆರವುಗೊಳಿಸಿದ ನೀರನ್ನು ಶುದ್ಧೀಕರಿಸಿದ ನೀರು ಎಂದು ಕರೆಯಲಾಗುತ್ತದೆ. ಕೆಸರನ್ನು ಪ್ರತ್ಯೇಕ ಟ್ಯಾಂಕ್ಗೆ ವರ್ಗಾಯಿಸಲಾಗುತ್ತದೆ. ಅಲ್ಲಿ ಅದು ಆಮ್ಲಜನಕರಹಿತ ಬ್ಯಾಕ್ಟೀರಿಯಾದಿಂದ ಕೊಳೆಯುತ್ತದೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಜೈವಿಕ ಅನಿಲವನ್ನು ಇಂಧನವಾಗಿ ಬಳಸಬಹುದು ಅಥವಾ ವಿದ್ಯುತ್ ಉತ್ಪಾದಿಸಲು ಬಳಸಬಹುದು. ಏರೋಬಿಕ್ ಬ್ಯಾಕ್ಟೀರಿಯಾಗಳು ಬೆಳೆಯಲು ಸಹಾಯ ಮಾಡಲು ಗಾಳಿಯನ್ನು ಶುದ್ಧೀಕರಿಸಿದ ನೀರಿಗೆ ಪಂಪ್ ಮಾಡಲಾಗುತ್ತದೆ. ಬ್ಯಾಕ್ಟೀರಿಯಾಗಳು ಮಾನವ ತ್ಯಾಜ್ಯ
ಆಹಾರ ತ್ಯಾಜ್ಯ, ಸಾಬೂನುಗಳು ಮತ್ತು ಶುದ್ಧೀಕರಿಸಿದ ನೀರಿನಲ್ಲಿ ಉಳಿದಿರುವ ಇತರ ಅನಗತ್ಯ ವಸ್ತುಗಳನ್ನು ಸೇವಿಸುತ್ತವೆ. ಹಲವಾರು ಗಂಟೆಗಳ ನಂತರ ಅಮಾನತುಗೊಂಡ ಸೂಕ್ಷ್ಮಜೀವಿಗಳು ಸಕ್ರಿಯ ಕೆಸರಾಗಿ ಟ್ಯಾಂಕ್ನ ಕೆಳಭಾಗದಲ್ಲಿ ನೆಲೆಸುತ್ತವೆ. ನಂತರ ನೀರನ್ನು ಮೇಲಿನಿಂದ ತೆಗೆದುಹಾಕಲಾಗುತ್ತದೆ. ಸಕ್ರಿಯ ಕೆಸರು ಸುಮಾರು 97% ಆಗಿದೆ. ನೀರು ಮರಳು ಒಣಗಿಸುವ ಹಾಸಿಗೆಗಳು ಅಥವಾ ಯಂತ್ರಗಳ ಮೂಲಕ ನೀರನ್ನು ತೆಗೆದುಹಾಕಲಾಗುತ್ತದೆ. ಒಣಗಿದ ಕೆಸರನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ. ಸಾವಯವ ವಸ್ತುಗಳು ಮತ್ತು ಪೋಷಕಾಂಶಗಳನ್ನು ಮಣ್ಣಿಗೆ ಹಿಂತಿರುಗಿಸಲಾಗುತ್ತದೆ. ಸಂಸ್ಕರಿಸಿದ ನೀರಿನಲ್ಲಿ ಅತ್ಯಂತ ಕಡಿಮೆ ಮಟ್ಟದ ಸಾವಯವ ವಸ್ತು ಮತ್ತು ಅಮಾನತುಗೊಂಡ ವಸ್ತುವಿದೆ. ಅದನ್ನು ಸಮುದ್ರಕ್ಕೆ, ನದಿಗೆ ಅಥವಾ ನೆಲಕ್ಕೆ ಬಿಡಲಾಗುತ್ತದೆ. ಪ್ರಕೃತಿ ಅದನ್ನು ಮತ್ತಷ್ಟು ಸ್ವಚ್ಛಗೊಳಿಸುತ್ತದೆ. ಕೆಲವೊಮ್ಮೆ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಕ್ಲೋರಿನ್ ಮತ್ತು ಓಝೋನ್ನಂತಹ ರಾಸಾಯನಿಕಗಳಿಂದ ಸೋಂಕುರಹಿತಗೊಳಿಸುವುದು ಅಗತ್ಯವಾಗಬಹುದು. ನೀವು ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಾವು ಕಳಪೆ ನೈರ್ಮಲ್ಯವನ್ನು ಕಾಯ್ದುಕೊಂಡರೆ ಮತ್ತು ಕಲುಷಿತ ನೀರನ್ನು ಕುಡಿದರೆ ಏನಾಗುತ್ತದೆ ಎಂದು ನೋಡೋಣ. ನೈರ್ಮಲ್ಯ ಮತ್ತು ರೋಗ. ಕಲುಷಿತ ಕುಡಿಯುವ ನೀರು ಹೆಚ್ಚಿನ ಸಂಖ್ಯೆಯ ರೋಗಗಳಿಗೆ ಕಾರಣವಾಗಿದೆ. ನಾವು ನಮ್ಮ ಸ್ವಂತ ದೇಶವನ್ನು ನೋಡೋಣ. ನಮ್ಮ ಹೆಚ್ಚಿನ ಸಂಖ್ಯೆಯ ಜನರು ಇನ್ನೂ ಒಳಚರಂಡಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವರು ತಮ್ಮನ್ನು ತಾವು ಎಲ್ಲಿ ನಿವಾರಿಸಿಕೊಳ್ಳುತ್ತಾರೆ? ನಮ್ಮ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಬಯಲಿನಲ್ಲಿ, ಒಣಗಿದ ನದಿ ಪಾತ್ರಗಳಲ್ಲಿ, ರೈಲ್ವೆ ಹಳಿಗಳ ಮೇಲೆ, ಹೊಲಗಳ ಬಳಿ ಮತ್ತು ಅನೇಕ ಬಾರಿ ನೇರವಾಗಿ ನೀರಿನಲ್ಲಿ ಮಲವಿಸರ್ಜನೆ ಮಾಡುತ್ತಾರೆ. ಸಂಸ್ಕರಿಸಿದ ಮಾನವ ಮಲವು ಆರೋಗ್ಯಕ್ಕೆ ಅಪಾಯವಾಗಿದೆ. ಇದು ಜಲಮಾಲಿನ್ಯ ಮತ್ತು ಮಣ್ಣಿಗೆ ಕಾರಣವಾಗಬಹುದು. ಮಾಲಿನ್ಯ ಮೇಲ್ಮೈ ನೀರು ಮತ್ತು ಅಂತರ್ಜಲ ಎರಡೂ ಕಲುಷಿತಗೊಳ್ಳುತ್ತವೆ. ಅಂತರ್ಜಲ ಬಾವಿಗಳು, ಕೊಳವೆ ಬಾವಿಗಳು, ಬುಗ್ಗೆಗಳು ಮತ್ತು ಅನೇಕ ನದಿಗಳಿಗೆ ನೀರಿನ ಮೂಲವಾಗಿವೆ. ಹೀಗಾಗಿ ಇದು ನೀರಿನಿಂದ ಹರಡುವ ರೋಗಗಳಿಗೆ ಸಾಮಾನ್ಯ ಮಾರ್ಗವಾಗುತ್ತದೆ. ಅವುಗಳಲ್ಲಿ ಕಾಲರ, ಟೈಫಾಯ್ಡ್, ಪೋಲಿಯೋ, ಮೆನಿಂಜೈಟಿಸ್, ಹೈಪಟೈಟಿಸ್ ಮತ್ತು ಬೇದಿ ಸೇರಿವೆ. ಆದ್ದರಿಂದ ನಾವು ಕೆಲವು ಉತ್ತಮ ಅಭ್ಯಾಸಗಳನ್ನು ಅಭ್ಯಾಸ ಮಾಡಬೇಕಾಗಿದೆ. ಒಳಚರಂಡಿ ವಿಲೇವಾರಿಗೆ ಪರ್ಯಾಯ ವ್ಯವಸ್ಥೆ, ನೈರ್ಮಲ್ಯವನ್ನು ಸುಧಾರಿಸಲು ಕಡಿಮೆ ವೆಚ್ಚದ ಆನ್-ಸೈಟ್ ಒಳಚರಂಡಿ ವಿಲೇವಾರಿ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ, ಪ್ರೋತ್ಸಾಹಿಸಲಾಯಿತು. ಉದಾಹರಣೆಗಳೆಂದರೆ ಸೆಪ್ಟಿಕ್ ಟ್ಯಾಂಕ್ಗಳು, ರಾಸಾಯನಿಕ ಶೌಚಾಲಯಗಳು ಮತ್ತು ಮಿಶ್ರ ಗೊಬ್ಬರ ಗುಂಡಿಗಳು. ಸೆಪ್ಟಿಕ್ ಒಳಚರಂಡಿ ವ್ಯವಸ್ಥೆ ಇಲ್ಲದ ಸ್ಥಳಗಳಿಗೆ, ಆಸ್ಪತ್ರೆಗಳಿಗೆ ಟ್ಯಾಂಕ್ಗಳು ಸೂಕ್ತವಾಗಿವೆ. ಪ್ರತ್ಯೇಕ ಕಟ್ಟಡಗಳು ಅಥವಾ 4 ರಿಂದ 5 ಮನೆಗಳ ಸಮೂಹ. ಕೆಲವು ಸಂಸ್ಥೆಗಳು ಆರೋಗ್ಯಕರ ಆನ್-ಸೈಟ್ ಮಾನವ ತ್ಯಾಜ್ಯ ವಿಲೇವಾರಿ ತಂತ್ರಜ್ಞಾನವನ್ನು ನೀಡುತ್ತದೆ. ಈ ಶೌಚಾಲಯಗಳಿಗೆ
ಮಲ ಹೊರುವ ಅಗತ್ಯವಿಲ್ಲ. ಶೌಚಾಲಯದ ಆಸನಗಳಿಂದ ಮಲವು ಮುಚ್ಚಿದ ಚರಂಡಿಗಳ ಮೂಲಕ ಜೈವಿಕ ಅನಿಲ ಸ್ಥಾವರಕ್ಕೆ ಹರಿಯುತ್ತದೆ. ಉತ್ಪತ್ತಿಯಾದ ಜೈವಿಕ ಅನಿಲವನ್ನು ಶಕ್ತಿಯ ಮೂಲವಾಗಿ ಬಳಸಲಾಗುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ. ನಮ್ಮ ದೇಶದಲ್ಲಿ ಜಾತ್ರೆಗಳನ್ನು ನಿಯತಕಾಲಿಕವಾಗಿ ಆಯೋಜಿಸಲಾಗುತ್ತದೆ. ಅವುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸುತ್ತಾರೆ. ಅದೇ ರೀತಿ ರೈಲ್ವೆ ನಿಲ್ದಾಣಗಳು, ಬಸ್ ಡಿಪೋಗಳು, ವಿಮಾನ ನಿಲ್ದಾಣಗಳು ಮತ್ತು ಆಸ್ಪತ್ರೆಗಳು ತುಂಬ ಕಾರ್ಯನಿರತ ಸ್ಥಳಗಳಾಗಿವೆ. ಪ್ರತಿದಿನ ಸಾವಿರಾರು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಅದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು. ಇಲ್ಲದಿದ್ದರೆ ಸಾಂಕ್ರಾಮಿಕ ರೋಗಗಳು ಹರಡಬಹುದು. ಸರ್ಕಾರವು ನೈರ್ಮಲ್ಯದ ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿದರೆ, ಆದರೆ ದುರದೃಷ್ಟವಶಾತ್ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುವುದಿಲ್ಲ. ಆದಾಗ್ಯೂ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ನಾವೆಲ್ಲರೂ ಕೊಡುಗೆ ನೀಡಬಹುದು. ನಾವು ಎಲ್ಲಿಯೂ ಕಸವನ್ನು ಚೆಲ್ಲಬಾರದು. ಕಸ ತೊಟ್ಟಿ ಕಾಣಿಸದಿದ್ದರೆ ನಾವು ಕಸವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಎಸೆಯಬೇಕು. ಕಸದ ಬುಟ್ಟಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿಟ್ಟುಕೊಳ್ಳುವಲ್ಲಿ ನಮ್ಮೆಲ್ಲರ ಪಾತ್ರವಿದೆ. ನೀರಿನ ಮೂಲಗಳನ್ನು ಆರೋಗ್ಯಕರ ಸ್ಥಿತಿಯಲ್ಲಿ ನಿರ್ವಹಿಸುವಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ಅರಿತುಕೊಳ್ಳಬೇಕು. ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ನಮ್ಮ ಜೀವನ ವಿಧಾನವಾಗಿರಬೇಕು. ಬದಲಾವಣೆಯು ಏಜೆಂಟ್ ಆಗಿ ನಿಮ್ಮ ಉಪಕ್ರಮವು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ನಿಮ್ಮ ಶಕ್ತಿ, ಆಲೋಚನೆಗಳು ಮತ್ತು ಆಶಾವಾದದಿಂದ ಇತರರ ಮೇಲೆ ಪ್ರಭಾವ ಬೀರಿ. ಜನರು ಇದ್ದರೆ ಬಹಳಷ್ಟು ಮಾಡಬಹುದು. ಒಟ್ಟಾಗಿ ಕೆಲಸ ಮಾಡಿ. ಸಾಮೂಹಿಕ ಕ್ರಿಯೆಯಲ್ಲಿ ದೊಡ್ಡ ಶಕ್ತಿ ಇದೆ. ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಿಮ್ಮನ್ನು ನೋಡಿಕೊಳ್ಳುವುದು ಕಡ್ಡಾಯವಾಗಿದೆ ಮತ್ತು ನಿಮ್ಮ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ನೀವು ಕಾಪಾಡಿಕೊಳ್ಳುವ ರೀತಿ ಕಾಳಜಿ ವಹಿಸಿ. ತ್ಯಾಜ್ಯ ನೀರನ್ನು ಹೇಗೆ ಸಂಸ್ಕರಿಸಲಾಗುತ್ತಿದೆ ಎಂಬುದನ್ನು ಚಟುವಟಿಕೆಯೊಂದಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಮುಂದಿನ ವಿಡಿಯೋವನ್ನು ವೀಕ್ಷಿಸಿ. ಚಟುವಟಿಕೆಯನ್ನು ತಪ್ಪಿಸಿಕೊಳ್ಳಬೇಡಿ. ಅದಕ್ಕೂ ಮೊದಲು